कर्नाटका गुलबर्गा महानगर पालिके के जोनल नंबर 2 के जोनल कमिश्नर ने बिना नोटिस इशू किए अचानक आकर जेसीबी लेकर कारोबार करने वाले गरीब लोगों के डब्बों को, ठेलों को और गाड़ियों को तोड़ना शुरू किया। कन्नी मार्केट के आसपास मौजूद छोटे व्यापारियों को बिना बताए उनका नुकसान कर दिया। गुलबर्गा साउथ एमएलए अलम प्रभु पाटिल ने वहां पहुंचकर जायजा लिया। मीडिया के नुमाइंदों के सवाल पर जवाब देते हुए कहा कि जोनल कमिश्नर ने जो तोड़फोड़ की है उनको ऐसा नहीं करना चाहिए था। पहले नोटिस इशू करते, उसके बाद ये लोग जगह खाली नहीं करते तो इन पर कार्रवाई करनी चाहिए थी। एमएलए अलम प्रभु पाटिल ने महानगर पालिके के कमिश्नर से बात करके इस मामले को हल करने की बात कही। वार्ड नंबर 40 के कॉर्पोरेटर शेख हुसैन बाबा ने अतराफ टीवी के नुमाइंदों से बात करते हुए कहा कि जोनल कमिश्नर को सबसे पहले फुटपाथ वेंडर्स एसोसिएशन से मिलकर बात करना चाहिए था। बिना किसी को नोटिस सर्व किए बगैर गरीब वेंडर्स का नुकसान करना ये गैर कानूनी बात हुई। इसके ताल्लुक से मुकामी एमएलए और महानगर पालिके के कमिश्नर से मुलाकात करने की बात कही। गरीब वेंडर्स ने रोते हुए इस गैर इंसानी सलूक की दास्तान सुनाई। गुलबर्गा महानगर पालिके का शिकार सिर्फ गरीब वेंडर्स ही होते हैं। अमीरों के एनक्रोचमेंट को छूने की इनमें हिम्मत नहीं है। ये दोहरी चाल कब तक चलेगी? आखिर कोई तो होगा जो इस नाइंसाफियों के खिलाफ आवाज़ उठाएगा। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़।
हो सर आम्ही ಒಟ್ಟಾಟೆ ನೋಡ್ರಿ ಸರ್ ನಮಗೆ ಹೊಡಿಬೇಡ್ರಿ ಭಾಳ ಲಾಸ್ ಆಗ್ತದ ಭಾಳ ಗರೀಬ್ ಇದ್ದು ಒಟ್ಟಾಟೆ ಹೊಡೆದ್ಬೇಡ್ರಿ ನಿಮಗೆ ಬ್ಯಾಡ್ ಅಲ್ಲಿತ್ತಲ್ಲ ನಿಮ್ಮ ಡ್ಯೂಟಿ ನೀವು ಮಾಡ್ರಿ ನಮ್ಮ ಒಟ್ಟೆಪ್ಪ ನಮಗೆ ಒಟ್ಟಾಟೆ ಹೊಡ್ಕೊಬಿಡ್ರಿ ನನಗೆ ಟಾರ್ಗೆಟ್ ಮಾಡಬೇಡ್ರಿ ಅಷ್ಟೇ ಸರ್ ಟಾರ್ಗೆಟ್ ಮಾಡ್ತಾರೆ ಸರ್ ಆಯ್ತು ಸರ್ ಯಾರಿಗೆಲ್ಲ ಕೈ ಜೋಡಿಸಿ ಹೇಳ್ತೀನಿ ಒಟ್ಟಾಟೆ ನೀವು ತೆಗೀರಿ ನಾನು ಒಬ್ಬನ ಬರ್ಬೇಡ್ರಿ ಸರ್ ಅಷ್ಟೇ ಸರ್ ಮತ್ತೇನು ಹೇಳೋದಿಲ್ಲ ಹಾಂ ಎಲ್ಲಿ ತನಕ ಟೋಟಲ್ ಚೇಂಜ್ ಮಾಡ್ರಿ ಸರ್ ಅಷ್ಟೇ ಸರ್ ನಿಮ್ಮ ಡ್ಯೂಟಿ ಅಷ್ಟೇ ಮತ್ತೇನಿಲ್ಲ ಸುಮ್ಮನೆ ನಾವು ಒಂದು ಗರೀಬ್ ಹೊಟ್ಟೆ ನಾನು ಒಂದು ಶಟ್ರ್ ತೆಗಿಬೇಡ್ರಿ ಎಲ್ಲ ತೆಗೀರಿ ನಾನು ಹೋಗ್ತೀನಿ ನಾನು ತಗೋತೀನಿ ಎಲ್ಲ ರೋಡಿಗೆ ಬಂದ ನಾನು ರೋಡಿಗೆ ಬಂದಿನಿ ತಕ್ಕೋತೀನಿ ಒಪ್ಕೋತೀನಿ ಸರ್ ಅಷ್ಟೇ ನಾವು ತಕ್ಕೋತೀವಿ ನಾವು ಇಲ್ಲ ತಲ್ಲಿದ್ದೀರ ಕಾನೂನು ವಿರುದ್ಧ ಆಗಲ್ರಿ ನಾವು ಅಲ್ಲಿ ತಕ್ಕೋತೇವೆ ಮಾಡಿದ್ರಿ ಇಲ್ಲ ಅಂದ್ರೆ ಆಗಿದ್ರೆ ಹೇಳ್ಬೇಕು ಇಂಟಿಮೇಷನ್ ಒಂದು ಆಯ್ತು ಬಂದು ತಂದಿನ ಒಂದು 15-20 ಇರ್ತದ ಎಲ್ಲರೂ ಇದು ಮಾಡಬೇಕು ಇದೇ ಟೈಪ್ ಆಗಿದೆ ಸರ್ ಇದು ಬರಸ್ತೀನಿ ನಮಸ್ಕಾರ ನಂಬರ್ ಮಿಸ್ ಕೆಲಸದ ಯೂನಿವರ್ಸಿಟಿ ಕೊಡ್ತೀನಿ नोटिस देना था नोटिस देना 1-8 दिन 7 दिन टाइम देना सब गरीब घर के खाने वाले के ऊपर रहते तुम्हारा साहब पहले बोला इन्फॉर्मेशन नहीं बोले ना सुनो गरीब के ऊपर ही रहते क्या बोले तुम्हारे साहब हमारे देखने ने कैसे कमीशन चलो ना मेरा सामान ऐसा नाश करे वो बोलो मेरे को खेलने ऐसा क्या मजाक है अचानक खेलने ऑर्डर है तो लाओ लिख के नहीं सर ऑटो बोला तो हटाते हम लोग उसका ऑब्जेक्शन नहीं है कौन बोले थे यार बोले ना भैया ऐसा है कहां बोलो बाद में फिर डाले बोले बोलो ना मैंने निकले हैं उन्होंने भी निकले हैं बाद में फिर डाले निकालते ना बाद में क्यों डालना एक बार निकला तो निकलना ना
ಬರೀ ನನ್ನ ದುಕಾನ್ ಹೊಡೆದ್ರೆ ನಂದದ ಇದು ಇಲ್ಲ ಇವತ್ತರ ಇಲ್ಲಿ ಫುಟ್ಪಾತ್ ಮಾಡಕ್ಕೆ ಯಾರಿಗೆ ಹೇಳಿರಿ ಫುಟ್ಪಾತ್ ಮಾಡಬೇಕು ತೆಗ್ಸಿರಿ ಕರೆಕ್ಟ್ ಅದ ನೋಡ್ರಿ ನೋಡಿ ರೋಡ್ ಸರ್ವಿಸ್ ರೋಡ್ ಈಗ ನೀನು ಗುರ್ತದಲ್ಲ ಬೆಳಗ್ಗೆ ಬಂದ್ ಸರ್ ಕಾರ್ಪೊರೇಷನ್ದವರು ರೋಡಿನ ಮ್ಯಾಗ ಏನು ವ್ಯಾಪಾರ ಮಾಡ್ತಾರ ಅವ್ರದ್ದು ಡಬ್ಬಿ ಫುಟ್ಪಾತ್ ನಲ್ಲಿ ಏನು ಕೊಟ್ಟಿದ್ದಾರೆ ಕಾರ್ಪೊರೇಷನ್ದವರು ಬಂದ್ ಕೇಸಿ ಎತ್ಕೊಂಡು ಹೋಗ್ತಾ ಇದಾರೆ ಸರ್ ಏನು ಒಂದು ಇಂಟಿಮೇಷನ್ ಇಲ್ಲ ಒಂದು ನೋಟಿಸ್ ಇಲ್ಲ ಇದ್ರ ಬಗ್ಗೆ ಏನ್ ಮಾಹಿತಿ ಈಗ ನನ್ನ ಗಮನಕ್ಕೆ ಬಂದಾಗ ನಾನು ಕಾರ್ಪೊರೇಷನ್ ಜೂನಲ್ ಆಫೀಸರ್ ಮಾತನಾಡಿದೆ ಇದು ತಪ್ಪಾಗ್ತದೆ ಯಾರೇ ಮನುಷ್ಯ ಏನಪ್ಪ ಅಂದ್ರೆ ಸ್ವಾಭಾವಿಕವಾಗಿ ಈ ಪಿಟ್ಟಿ ಬಿಸ್ನೆಸ್ನವ್ರು ಏನಪ್ಪ ಅಂದ್ರೆ ರೋಡಿನ ಮ್ಯಾಗೆ ಅಕ್ಕ ಪಕ್ಕದಲ್ಲಿ ಕೂತು ವ್ಯಾಪಾರ ಮಾಡ್ತಿರ್ತಾರೆ ಅವ್ರಿಗೆ ಏನಪ್ಪ ಅಂದ್ರೆ ನೋಟಿಸ್ ಕೊಟ್ಟು ಒಂದು 5 ದಿನ 2 ದಿನ ಟೈಮ್ ಕೊಟ್ಟು ಅದನ್ನು ಕಿತ್ತಬೇಕು. ಒಂದು ವೇಳೆ ಅವರು ತೆಗಿಲಿಲ್ಲ ನೀವು ಟೈಮ್ ಕೊಟ್ಟಂಗೆ ಕೂಡ ಅದು ಎತ್ಕೊಂಡು ಹೋಗ್ತಕ್ಕಂಥ ಪದ್ಧತಿ ಇದು. ಈ ಸಡನ್ನಾಗಿ ಬಂದು ಯಾರ್ಯಾರೋ ಏನೇನೋ ಖರ್ಚು ಮಾಡಿಕೊಂಡು ಸಾಲ ಮಾಡಿ ಇಂಥವು ಮಾಡ್ತಾರೆ. ಇದರಿಂದ ಬಂದ್ರೆ ಭಾಳ ತಪ್ಪದ. ಇದನ್ನು ಕಮಿಷನರ್ ಕೂಡ ಗಮನಕ್ಕೆ ತಂದು ಇದನ್ನು ನಾನು ಖಡಾಖಂಡಿತವಾಗಿ ಖಂಡಿಸ್ತೀನಿ. ಇದನ್ನೇನಪ್ಪ ಅಂದರೆ ಈ ರೀತಿ ಆಗಬಾರ್ದು. ನೋಟಿಸ್ ಕೊಟ್ಟು ಅವರಿಗೆ ಟೈಮ್ ಕೊಟ್ಟು ತೆಗಿಲಿಕ್ಕೆ ಹತ್ತಬೇಕು. ತೆಗೆದ ಮ್ಯಾಗಿನ ತೆಗಿಲಿಲ್ಲ ಅವರು ಅಂದ್ರೂ ಕೂಡ ಸಾರ್ವಜನಿಕ ತೊಂದರೆ ಆಗ್ತದೆ ಅಂಥೇಳಿ ನಾವು ಈಗಾಗಲೇ ಬಸ್ಗಳು ರಶ್ ಅದ. ಸುಮಾರು ಒಂದು ದಿನಕ್ಕೆ 140 1045 ಬಸ್ 450 ಬಸ್ ಹೋಗ್ತಾವೆ. ಭಾಳ ಜನದಟ್ಟಣೆ ಅದ. ಜನರಿಗೆ ಭಾಳ ತೊಂದರೆ ಆಗ್ಲತ್ತದ. 4 ಕಡೆ ಬಸ್ ಸ್ಟ್ಯಾಂಡ್ ಆಗ್ಬೇಕಂತೇಳಿ ನಂದು ಒತ್ತಾಯ ಅದ. ಈಗಾಗಲೇ 1 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ನಾವು. ಬಸ್ ಏನಪ್ಪ ಅಂದ್ರೆ ಕಣ್ಣಿ ಮಾರ್ಕ್ನಿಂದ ಹೋಗ್ಬೇಕು, ಈ ರೋಡಿಂದ ಹೋಗಬಾರ್ದು ಅಂತೇಳಿ ಈ ರೀತಿ ಜನರಿಗೆ ಸೌಲಭ್ಯ ಆಗ್ತಕ್ಕಂಥ ರೀತಿಯಲ್ಲಿ ಮಾಡ್ತಾಯಿದ್ವಿ. ಇದೂ ತೊಂದರೆ ಆಗ್ತದಂದ್ರೆ ತೆಗಿಲಿ, ನೋಟಿಸ್ ಕೊಟ್ಟು ತೆಗಿಲಿ. ನೋಟಿಸ್ ಕೊಡ್ಲಾರ್ದು ಏನಪ್ಪ ಅಂದ್ರೆ ತೆಗಿಬಾರ್ದು ಅಂತೇಳಿ ನಾನು ಇವತ್ತು ಕಮಿಷನರ್ ಮಧ್ಯಾಹ್ನ ಕರೆಸಿ ಮಾತನಾಡ್ತೀನಿ. ಸರ್ ಈಗ ಬೆಳಗ್ಗೆ ಯಾರ್ದು ಡಬ್ಬಿ ಎತ್ಕೊಂಡು ಹೋಗ್ಯಾರ ಸರ್ ಅವ್ರದ್ದೇನು ಈಗ ನುಕ್ಸಾನ್ ಆಗ್ಯದ ಸರ್ ಅವ್ರದ್ದು ಹೆಂಗ್ ಸರ್ ಅದ್ರ ಬಗ್ಗೆನೇ ಮಾತಾಡ್ತೀನಿ. ಕಮಿಷನರ್ ಮೇಲೆ ಹೇಳಿದ್ದೀನಿ ಅವನಿಗೆ. ನಂದು ದುಕಾನು ನಂದಿನ ಅಲ್ಲಿ ಪಾಯಿಂಟ್ ಐತೆ ಸರ್. ಅಲ್ಲಿ ನನ್ನ ದುಕಾನ್ ಅದ ರೀ. ಇವು ಅಲ್ಲಿಂದ ಹೇಳಲ್ದೇನೆ ಎತ್ಕೊಂಡು ಒಯ್ದು ಬಿಟ್ರಿ. ಈಗ ಹೆಂಗೆ ಮಾಡ್ಬೇಕು ಸರ್? ಎಲ್ಲ ಕಿತ್ಕೊಂಡು ಹೋಗ್ಬಿಟ್ರೆ ನನಗೆ 1 ಲಕ್ಷ ಸಾಲ ಮಾಡಿ ತಂದು ಹಾಕಿನಿ ಸರ್. ಇನ್ನು ಕೌಂಟರ್ನು ಓಪನ್ ಮಾಡಿಲ್ಲ. 10 ನಿಮಿಷದಿಂದ ಒಳಗಡೆ ಅದಾರ. ಇನ್ನೂ ಓಪನಿಂಗೇ ಮಾಡಿಲ್ಲ ರೀ. ಮೊನ್ನೆ ರೋಡ್ ವರ್ಕ್ ಮಾಡ್ದ ತೆಗಿಯಪ್ಪ ಅಂತ ತೆಗ್ದಿದ್ದ. ಮತ್ತೀಗ ರೋಡ್ ರೋಡ್ ಸೈಡಲ್ಲಿ ಇಟ್ಟಿನಿ. ಅದು ಇವಾಗ ಚಾಲು ಮಾಡ್ಬೇಕಂದ್ರೆ ಇವತ್ತು ಆಟೋಮೆಟಿಕ್ ಎಲ್ಲ ಹಾಕೊಂಡು ಹೋಗ್ಬಿಟ್ರೆ ಹೆಂಗೆ ಬಿಡೋದು ಕೇಳಿ ಸರ್? ಅದಕ್ಕೆ ವಾರ್ನಿಂಗ್ ಕೊಟ್ಟಿಲ್ಲ ಸರ್. ಈಗ ಅದು ಫುಟ್ಪಾತ್ ವರ್ಕ್ ನಡೆದಿತ್ತು, ತೈಕೋರಪ್ಪ ಅಂತ ತೈಕೊಂಡಿದ್ದೇವೆ. ಈಗ ಮತ್ತೆ ಅಲ್ಲಿ ತಂದಿಟ್ಟಿನಿ. ಫುಟ್ಪಾತ್ ಬಿಟ್ಟೆ ಇಟ್ಟಿದ್ದೇವೆ. ಇಲ್ಲ ಇರ್ಲಿ, ಏನಾದ್ರು ನನ್ನ ಸಾಮಾನ ಯಾಕೆ ಲಾಸ್ ಮಾಡಿದ್ರೆ ನನಗೆ ಹೇಳ್ರಿ. ಒಂದು ಇಂಟಿಮೇಷನ್ ಕೊಟ್ಟಿಲ್ಲ, ಒಂದು ಏನು ಕೊಟ್ಟಿಲ್ರಿ ಸರ್. ಅವ್ರು ಬಂದ್ ಕೇಸಿಂದ ಈಗ ಪೂರಾ ಎತ್ತಾಕೊಂಡೇ ಹೋಗಿಬಿಟ್ರಿ ಅವರು. ಅಲ್ಲ ಹೇಳ್ಬೇಕಿಲ್ಲ ಸರ್. ನಾನು ಯಾಕಂದ್ರೆ ಈಗ ನಾ 2 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡ್ ಬಂದಿನಿ ರೀ. ಯಾರು ಕೊಡ್ಬೇಕು ಕೇಟಿಗೆ? ಇಲ್ಲ ಮಾಡೋಣವ್ರು ಹಿಂದೆ ಇರ್ತಾರ್ರಿ. ಬಾಕಿ ಗರೀಬರಿ ಇಲ್ಲಿ ಇರ್ಬಾರ್ದು ಅಂತ ಹೇಳಿ ಗರೀಬರಿ ನೀವೇ ಸೌಕರ್ಯ ಇರ್ರಿ, ಎಲ್ಲರೂ ಇರ್ರಿ. ಅದಕ್ಕೆ ಎಷ್ಟು ಡಬ್ಬಿ ಸರ್ ಡಬ್ಬಿ ಏನ್ರಿ ಎಷ್ಟು ತೆಗ್ದಾರಿ ಡಬ್ಬಿಲಿಂದ? ಈಗ ನಂದು ಒಂದೇ ಮೇನ್ ಇತ್ತು, ಎಲ್ಲ ಬಂಡಿ ತಗೊಂಡು ಹೋಗ್ಬಿಟ್ರು. ಏನು ಕೊಟ್ಟಿಲ್ಲ ಸರ್. ಏನು ಇಲ್ಲ ಸರ್. ಬಂದಿ ಏನು ಹೇಳಿ ನಿಂತಿಲ್ರಿ ಪೂರಾ ಸರ್. ಅಲ್ಲ ಈಗ ಅದು ನೋಡ್ರಿ, ಕಾನೂನಾಗ ನೋಡ್ರಿ, ನಮ್ಗೇನು ತಪ್ಪು ಬೇಡಪ್ಪ ಅಂದ್ರೆ ಹೋಗೋದಿಲ್ಲ. ಅದ್ರ ನಂದು ಸಾಮಾನ್ಯಕ್ಕೆ ಹಾಳು ಮಾಡ್ತಾರೆ. ಅದೇ ಹೇಳ್ರಿ. ನನ್ಗೆ ಬೇಡಿಕೆ ಅಂದ್ರೆ ನಂದು ಏನು ಹೋಗೋದೆಲ್ಲ ನನ್ಗೆ ಇಸ್ಕೊಡ್ಬೇಕ್ರಿ. ನಮ್ಗೊಂದು ಜಾಗ ಕೊಡ್ರಿ. ಎಲ್ಲ ಅಲ್ಲಿ ಎಲ್ಲಿರೋದು ಅಲ್ಲೇ ಇರ್ತೀವಿ. ಒಂದ್ ಜಾಗ ಮಾಡ್ಕೊಡ್ರಿ ಸರ್. ಬೀದಿ ವ್ಯಾಪಾರ ಏನೇನ್ ಮಾಡ್ತಾರಲ್ಲ ಅವ್ರಿಗೆ ಒಂದು ಪರ್ಮನೆಂಟ್ ಆಗಿ ಜಾಗ ಕೊಟ್ಬಿಟ್ರಿ. ಅದು ಎಲ್ಲ ಸಾಲ್ವ್ ಆಗ್ತಾವ್ರಿ ಸರ್. ಎಲ್ಲರದು ಹೊಟ್ಟಿಪಾಡಿ ಆಲ್ರೆಡಿ ನಂದಿಗೆ ಹೋಗಿ ನಿಮ್ ಕಣ್ಣಾರ ನೋಡ್ರಿ. ಅಲ್ಲಿನ ಜಗದ ಬಿ ಇಡುವ ಡಬ್ಬ ಎಲ್ಲ ಒಯ್ದು ಬಿಟ್ಟಾರ ಸರ್. ಹೆಂಗ್ ಮಾಡೋದು? ಸಾಹೇಬ್ರ ಬಲ್ಲಿ ಹೋಗಿ ಅದೇ ಮಾತಾಡ್ತೇವ್ರಿ ಸರ್. MLA ಸಾಹೇಬ್ರ ಬಲ್ಲಿ ಹೋಗಿ ಅದು ಏನಂತಾರ ಅವ್ರ ಮೇಲೆ ಡಿಸಿಷನ್ ಬಿಟ್ಟಿಂದ ನಮಗೊಂದು ನಂಗೆ ಭಾಳ ಆಸೆ ಆಗಿದೆ. ಇನ್ನು ಇವಾಗ ಅಂದಿಲ್ಲ ಒಂದು ಕೆಲಸ ಮಾಡ್ಬೇಕಂತ ಬಂದೇನ್ರಿ. 1 ವರ್ಷ ಆಯ್ತು ಬಂದ್ ಮಾಡಿ ಹೋಗಲಪ್ಪ ಅಂತ ಹೊಲಕ್ಕೆ ಹೋಗಿ ಕೆಲಸ ಮಾಡ್ಕೊಂತೀನಿ. ಆಮೇಲೆ ಇವತ್ತು ನಾಳೆಗೆ ಚಾಲು ಮಾಡೋಕೆ ಹೊಂಟೀನಿ. ಎಲ್ಲ ಹಾಕೊಂಡು ಹೋಗ್ಬಿಟ್ರಿ. ನಮ್ಮ ಹೆಸರು ರಾಜು ಗಂಜಗಿರಿ. कलबुर्गी महानगर पालिका के जानिब से आज सुबह के वक्त यहाँ पे कन्नी मार्केट के एरिया में जो छोटे मोटे व्यापारी कारोबार करते हैं उनको बिना इन्फॉर्मेशन दिए, बिना नोटिस दिए उनके दुकानों को जो है ना डैमेज किया गया। वो दुकानों को तोड़ के जो है ना
वो लारी में डाल के भर के ले जा रहे हैं। हम ये डिमांड करते हैं, कमिश्नर से पूछना चाहते हैं कि आप ठीक है, अगर कोई इंकरेजमेंट है तो आप एक दिन पहले जो है ना ये बेचारे गरीब लोगों को जो है ना इन्फॉर्मेशन दीजिए। आप बिला वजह आके बिना इन्फॉर्मेशन दिए आके उनके डब्बों को, उनके दुकानों को जो है ना नुकसान पहुंचा है, उसके जिम्मेदार कौन है? और मैं ये पूछना चाहता हूँ कि आज जो है ना 3 से 4 दिन हुआ, हर घर में जो है ना कचरा पड़े हुआ है। पूरे जो है ना जो कचरे उठाने वाली गाड़ियाँ जो हैं पूरे ख़राब हो चुके हैं। घरों में जो है ना कचरा पड़े हुआ है, वो उठाने को तैयार नहीं है। ये बेचारे जो है ना गरीब करके खाने वालों को जो है ना बिना इन्फॉर्मेशन दिए उनके डब्बों को डैमेज किया गया है। उनका नुकसान, उसकी भरपाई कौन करेगा? मैं ये पूछना चाहता हूँ कमिश्नर को। सर, जितने भी फुटपाथ पे रोड पे कारोबार कर लेते बैठे, क्या उन्होंने कारपोरेशन से परमिशन लिया था? नहीं, परमिशन देखिए सर, वीधि व्यापारी जो है ना एक एसोसिएशन है, उनको एसोसिएशन के जो है ना जिम्मेदार है, उनको जो है ना आके बोलना चाहिए। उनका एक एसोसिएशन है, एसोसिएशन एक जिम्मेदारी का काम करता है, उनको बोलना चाहिए। एक दिन पहले देखिए आप जो है ना इंकरेजमेंट है, आप नालियों पे है, आप एक दिन बोले तो ये लोग जो है ना अपना आप हटा लेते हैं। अचानक आके सुबह में जो है ना आके डैमेज करते हैं, गलत बात है। अब आपकी क्या डिमांड है? हमारी डिमांड से है कि जो है ना आप जो जिसका जो डैमेज हुआ है उसकी जो है ना इन गरीब लोगों को जो है ना भरपाई करें, या नहीं तो ये लोग उनको जगह बताएं। कनी मार्केट में कई जो है ना सैकड़ों लोग जो है ना व्यापार कर रहे हैं, अपनी जिंदगी गुजार रहे हैं। उनको आप जो है ना एक अपने जगह बताइए कारपोरेशन से कि कहाँ बैठ के लोग रोजी रोटी करेंगे। हमारी यही डिमांड है कारपोरेशन से कि आप उनको एक जगह बताइए। ये बार बार जो है ना 1 महीना 2 महीने में जो है ना आप आते हैं, पूरे जो है ना डैमेज करते हैं उनके कारोबार को, तो ये जो है ना ठीक नहीं है। मेरा नाम शेख हुसैन, वार्ड नंबर 40 कारपोरेटर हूँ। और हम सभी लोग अभी इस वक्त जो है ना MLA साहब आलम प्रभु पाटिल साहब पास जाएंगे और ये तमाम हमारे जो डिमांड्स हैं, जो नुकसान किया गया, उनके सामने हम बात। अतराफ टीवी, हर बात सच के साथ। इस न्यूज को स्पॉन्सर किया है SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क। Address Bhimna Kapoor near Gaushavali Dargah, KGF, Karnataka. Contact details 9483444290 9480107826.